அல்லேலூயா அல்லேலூயா. யோபு என்கிற மனிதன், ಯೋಬು ಎಂಬ ಮನುಷ್ಯನು ಕರ್ತನಿடத்தில் ಯೆಹೋವನ ದೇವರ ಬಳಿಯಲ್ಲಿ ವೈರಾಗ್ಯವುಳ್ಳವನಾಗಿರುತ್ತಾನೆ. ಆತನು ಕರ್ತನಲ್ಲಿ ವೈರಾಗ್ಯವುಳ್ಳ ಮನುಷ್ಯನಾಗಿದ್ದನು. உலக காரியங்களை குறித்து ಈ ಲೋಕದ ಕಾರ್ಯಗಳನ್ನು ಕುರಿತು கவலைப்படவே இல்லை. ಆತನು ಚಿಂತೆ ಮಾಡಲೇ ಇಲ್ಲ. ஒரே ஒரு நாள் ಒಂದೇ ಒಂದು ದಿನ இருந்த எல்லாமே அழிஞ்சு போச்சு. ಆತನಿಗೆ ಇದ್ದಂತ ಪ್ರತಿಯೊಂದು ನಾಶವಾಯಿತು. ஒன்றில்லாத வெறுமையா மாறிட்டினா. ಆತನು ಏನು ಇಲ್ಲದವನಾಗಿ ಬರಿದಾಗಿ ಕಾಣಲ್ಪಟ್ಟನು. கர்த்தரை நம்பி இருந்தான். ಆದರೂ ಯೆಹೋವನಲ್ಲಿ ಭರವಸೆ ಉಳ್ಳವನಾಗಿದ್ದನು. உயிரோடு இருக்கிறார் என்று சொன்னார். ನನ್ನ ವಿಮೋಚಕನು ಆತನು ಜೀವಂತವಾಗಿ ಇದ್ದಾರೆಂಬುದಾಗಿ ಹೇಳಿದ್ರು. ಎಲ್ಲಾ ಕೈ ಬಿಟ್ಟು ಹೋದರು. மீட்பர் உயிரோடு இருக்கிறார். ನನ್ನ ವಿಮೋಚಕನು ಜೀವಂತವಾಗಿದ್ದಾರೆ. புரிந்துகொண்டிருந்தார். ಆತನು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವವನಾಗಿದ್ದನು. புரிந்து கொள்ள வேண்டும். ನಾವು ಅದೇ ರೀತಿಯಾಗಿ ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರನ್ನು ಅರಿತು ಇರುವವರಾಗಿರಬೇಕು. 42 ವಚನ சொல்லுகிறது. ಯೋಬು 42 2ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಯೋಬನು ಹೇಳುತ್ತಿದ್ದಾರೆ, ದೇವರೇ சகலத்தையும் செய்ய நீர் வல்லவர். ನೀನು ಸಕಲವನ್ನು ಮಾಡುವುದಕ್ಕೆ ಶಕ್ತಿ ಉಳ್ಳವನ. செய்ய நினைத்தது ನೀನು ಮಾಡಬೇಕು ಅನ್ಕೊಂಡಿರೋ ಕಾರ್ಯವು ತಡೆಪಡಾದು. ಅದು ಎಂದಿಗೂ ತಡೆಯಾಗುವುದಿಲ್ಲ. ನಾನು அறிந்திருக்கிறேன்றாரு. ಈ ರೀತಿಯಾದ ವಿಷಯವನ್ನು ರಹಸ್ಯವನ್ನು ನಾನು ಚೆನ್ನಾಗಿ ಬಲ್ಲವನಾಗಿ ಅರಿತವನಾಗಿದ್ದೇನೆ. செய்ய நினைத்தது ದೇವರೇ ನೀನು ಸಕಲ ಕಾರ್ಯವನ್ನು ಮಾಡಬಲ್ಲೆ. செய்ய நினைத்தது ನೀನು ಮಾಡಬೇಕೆಂಬ ಯೋಚನೆ ಮಾಡಿರುವ ಕಾರ್ಯಗಳು ಅದು ಎಂದಿಗೂ ತಡೆಯಾಗದು. ನಾನು அறிந்து வைத்திருக்கிறேன். ಆ ವಿಷಯವನ್ನು ತಿಳಿದುಕೊಂಡಿದ್ದೇನೆ. ದೇವನು ಯಾರು ಎಂಬುದು, ನಮ್ಮ ದೇವರು ಯಾರು ಎಂಬುದನ್ನು அறிந்து வைத்திருக்கணும். ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆತನ ಬಗ್ಗೆ ನಾವು ಚೆನ್ನಾಗಿ ಅರಿತವರಾಗಿರಬೇಕು. ಮುಡಿಯಾದ ಕಾರ್ಯ, ನಮ್ಮಿಂದ ಅಸಾಧ್ಯವಾಗಿರುವ ಮಾಡಕ್ಕಾಗದೇ ಇರುವ ಕಾರ್ಯಗಳು ಆಮೇನ್ ಆಮೇನ್ ದೇವರೇ ಮಾಡಿ ಮುಗಿಸುವನು. ಸೆಪ್ಟೆಂಬರ್ ಮಾದ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮುಡಿಯಾದ ಕಾರ್ಯத்தை ನಿಮ್ಮಿಂದ ಮಾಡಕ್ಕಾಗದೇ ಇರುವ ಕಾರ್ಯಗಳು ಆಮೇನ್ ಕರ್ತನೆ ನಿಮಗಾಗಿ ಎದ್ದು ನಿಂತು ಆತನೇ ಮಾಡಿ ಮುಗಿಸುವನು. முடியாத காரியத்தை ಮತ್ತೊಬ್ಬರು ಮಾಡಕ್ಕಾಗದೇ ಇರುವ ಕಾರ್ಯಗಳು ಕರ್ತರು ಉங்களுக்காக செய்து முடிக்க போறார். ದೇವರೇ ನಿಮಗಾಗಿ ಮಾಡಿ ಮುಗಿಸುವಂತ ದೇವರಾಗಿದ್ದಾರೆ. ಕಾರಣವೇನು? ನೆರಕத்தில் இருக்கிறோம். ನಾವು ಆತನಲ್ಲಿ ಅನ್ಯೋನ್ಯವಾಗಿದ್ದೇವೆ. ನೆರಕಕ್ಕೆ வரணும். ಇನ್ನು ನಾವು ಅನ್ಯೋನ್ಯತೆಯಲ್ಲಿ ಬರಬೇಕು. ನೆರಕத்தில் ನಾವು இருக்கிறோமோ ಎಷ್ಟಕ್ಕೆ ಎಷ್ಟು ದೇವರಲ್ಲಿ ನಾವು ಅನ್ಯೋನ್ಯವಾಗಿರುತ್ತೇವೋ, ದೇವನ அறிந்திருக்கிறோம், ಎಷ್ಟಕ್ಕೆ ಎಷ್ಟು ನಾವು ಚೆನ್ನಾಗಿ ಹೆಚ್ಚಾಗಿ ದೇವರನ್ನು ಅರಿತುಕೊಳ್ಳುತ್ತೇವೋ, ನೆರಕத்தில் ನಾವು ವರ முடியும். ಇನ್ನು ನಾವು ಆತನ ಹತ್ತಿರಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಸತ್ಯ ವೇದವನ್ನು ಓದಿರಿ, ಚೆನ್ನಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರು ಯಾರು ಎಂಬುದನ್ನು ನಾವು ಅರಿತಿರುವವರಾಗಿರಬೇಕು. ಆತನ ಶಕ್ತಿ, ಆತನ ಬಲವನ್ನು, ಆತನನ್ನು ನಾವು ಅರಿತುಕೊಳ್ಳುವವರಾಗಿರಬೇಕು. ಆಮೇನ್ ಆಮೇನ್. ಇನ್ನು ನೀವು ಹೆಚ್ಚಾಗಿ ದೇವರಲ್ಲಿ ಅನ್ಯೋನ್ಯವಾಗಿರುವುದಕ್ಕೆ ಸಾಧ್ಯ ಉಂಟು. ಏನಕ್ಕೂ ದೇವರನ್ನು ಕುರಿತು ಆ ಮನುಷ್ಯನು ಚೆನ್ನಾಗಿ ದೇವರನ್ನು ಅರ್ಥ ಮಾಡಿಕೊಂಡಿರುವವನಾಗಿದ್ದನು. ಆತನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದನು. ದೇವರು ಸಹ ಆತನೊಂದಿಗೆ ನಡೆಯುತ್ತಾ ಇದ್ದರು. ಅವರಿಬ್ಬರು ಒಮ್ಮನಸ್ಸಾಗಿ ಒಂದು ಮನಸ್ಸು ನಡೆಯುತ್ತಾ ಆಮೇನ್ ಆ ಮನುಷ್ಯನು ಹಾಗೆ ಪರಲೋಕಕ್ಕೆ ಹೇರಿ ಹೋದನು. ಆಮೇನ್ ಆ ಮನುಷ್ಯನ ಮರಣವನ್ನು ನೋಡಲೇ ಕಾಣಲೇ ಇಲ್ಲ. ಆಮೇನ್ ದೇವರು ಆತನು ಇಬ್ಬರು ಒಮ್ಮನಸ್ಸಾಗಿ ಒಂದಾಗಿದ್ದರು. ದೇವರ ಮಕ್ಕಳು ನಾವು ಕೂಡ ದೇವರಲ್ಲಿ ಯಾವಾಗಲೂ ಅನ್ಯೋನ್ಯ ಉಳ್ಳವರಾಗಿ ಒಂದು ಮನಸ್ಸುಳ್ಳವರಾಗಿರಬೇಕು. ದೇವರು ಎಂದಿಗೂ ನಮ್ಮನ್ನು ಲಜ್ಜೆಪಟ್ಟು ನಾಚಿಕೆಪಟ್ಟು ಹೋಗುವಂತೆ ಬಿಡುವುದಿಲ್ಲ. ಆಮೇಲೆ ನಮ್ಮನ್ನು ಉನ್ನತ ಸ್ಥಿತಿಗೆ ತರುವುದೇ ಆತನ ಒಂದು ಉದ್ದೇಶವಾಗಿದೆ. ಆಮೇಲೆ ಕರ್ತನು ನಮ್ಮನ್ನು ಆಶೀರ್ವದಿಸಿ ನೋಡುವುದೇ ಆತನಿಗೆ ಆಸೆಯಾಗಿದೆ. ಮನುಷ್ಯನನ್ನು ಭೂಮಿಯಲ್ಲಿ ದೇವರು ಉಂಟು ಮಾಡಿದಾಗ, ಗಂಡು ಹೆಣ್ಣಾಗಿ ಆತನನ್ನು ಉಂಟು ಮಾಡಿದಾಗ ದೇವರು ಆತನನ್ನು ಆಶೀರ್ವದಿಸಿ ಹೇಳಿದಂತ ಒಂದು ಮಾತು, ನೀನು ಅಭಿವೃದ್ಧಿ ಹೊಂದಿ ಸಮೃದ್ಧಿಯಾಗಿರಬೇಕೆಂಬುದಾಗಿ. ಯಾಕಂದ್ರೆ ನಿಮ್ಮ ಬಳಿಯಲ್ಲಿರುವ ಆಶೀರ್ವಾದ ಇನ್ನು ಅಭಿವೃದ್ಧಿ ಹೊಂದಿ ಹೆಚ್ಚೆಚ್ಚಾಗಿ ಬರಬೇಕೆಂಬುದೇ ದೇವರ ಒಂದು ಆಸೆ ಆಗಿದೆ. ನೀನು ಎಲ್ಲಾದ್ರಲ್ಲಿ ಅಭಿವೃದ್ಧಿ ಹೊಂದಿ ನೀನು ಸುಖವಾಗಿರಬೇಕು. ಆಮೆನ್, ಹಲ್ಲೆಲೂಯಾ. ಅದೇ ದೇವರ ಒಂದು ಉದ್ದೇಶವಾಗಿದೆ.
அல்லேலூயா. தேவனுடைய பிள்ளைகளுடைய வாழ்க்கையில ಆದ್ರೆ ಕೊನೆಯದಾಗಿ ದೇವರ ಮಕ್ಕಳ ಜೀವನದಲ್ಲಿ ஆசீர்வாதங்கள் தாமதிக்கும். ಕೆಲವು ಆಶೀರ್ವಾದಗಳು ತಡೆಯಾಗುತ್ತದೆ. தேவன் யோபுக்கு வாக்கு பண்ணினா ದೇವರು ಯೋಬನಿಗೆ ವಾಗ್ದಾನವನ್ನು ಮಾಡಿದರು. யோபு சொல்றாரு, ಯೋಬನು ಹೇಳುತ್ತಿದ್ದಾರೆ, ದೇವರೇ நினைச்சது ஒரு நாள் தடை பண்ண முடியாது, ನೀನು ಸಕಲ ಕಾರ್ಯಗಳನ್ನು ಮಾಡುವುದಕ್ಕೆ ಎಲ್ಲವೂ ಸಾಧ್ಯ ಉಂಟು என்பதை நான் அறிந்திருக்கிறேன். ಅಸಾಧ್ಯವಿಲ್ಲ ಎಂದುವುದು ತಿಳಿದುಕೊಂಡಿದ್ದೇನೆ. தேவன் என்னெல்லாம் சொன்னாரோ ಹಾಗಾದ್ರೆ ದೇವರು ಆತನಿಗೆ ಏನೆಲ್ಲಾ ಹೇಳಿದ್ರು அதெல்லாம் என் வாழ்க்கை செய்வார் என்று அவர் அறிந்து ಆಮೇನ್ ಆಮೇನ್ ಅದನ್ನೆಲ್ಲ ಖಂಡಿತವಾಗಿ ದೇವರು ನನ್ನ ಜೀವನದಲ್ಲಿ ನೆರವೇರಿಸುತ್ತಾ ಎಂಬ ಆ ರಹಸ್ಯವನ್ನ ಗುಟ್ಟನ್ನು ಆತನು ತಿಳಿದುಕೊಂಡಿದ್ದನು. நம்ம வாழ்க்கையிலேயே தேவன் நிச்சயம் செய்வார். ನಮ್ಮ ಜೀವನದಲ್ಲಿ ಕೂಡ ದೇವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. அன்னாள் வாழ்க்கையில சில தடை இருந்துச்சு. ನೋಡಿ, ಅನ್ನಾಳ ಜೀವನದಲ್ಲಿ ಅನೇಕ ಕೆಲವು ತಡೆಗಳು ಇತ್ತು. குழந்தை இல்லாம தடையா இருந்துச்சு. ಆಕೆಗೆ ಗರ್ಭದ ಫಲ ಇಲ್ಲದಂತ ಒಂದು ತಡೆಯಾಗಿತ್ತು. ஆபிரகாமுக்கு குழந்தை பாக்கியம் இல்லாம இருந்துச்சு. ಅಬ್ರಹಾಮನಿಗೂ ಸಹ ಗರ್ಭದ ಫಲ ಮಗು ಇಲ್ಲದೆ ಇತ್ತು. என்ன தாமதம் இருந்தாலும் ಏನೇ ತಡೆಯಾಗಿದ್ದರು ஆபிரகாமுக்கும் சரி, ಅಬ್ರಹಾಮನಿಗೂ ಸರಿ, ಅನ್ನಾಳಿಗೂ ಸರಿ, கூடி வந்திருக்கிற நமக்கும் சரி, ಇಲ್ಲಿ ಕೂಡಿ ಬಂದಿರುವ ನಮಗೂ ಸರಿ, சில தாமதிக்கப்படலாம், ಕೆಲವು ಕಾರ್ಯಗಳು ತಡೆಯಾಗಬಹುದು. ஆனா வாக்கு பண்ணினவர் ஒரு நாள் மறக்க மாட்டார். ಆಮೇನ್ ಆಮೇನ್. ಆದ್ರೆ ವಾಗ್ದಾನ ಮಾಡಿದಂತ ದೇವರು ಎಂದಿಗೂ ನಮಗೆ ಮಾಡಿದಂತ ವಾಗ್ದಾನ ಮರೆಯೋಕೆ ಮರೆಯೋದಿಲ್ಲ. ஆனா நம்முடைய ವಿಶ್ವಾಸ, ಆದ್ರೆ ನಮ್ಮ ನಂಬಿಕೆ எப்ப அது பூரணப்படுதோ, ಯಾವಾಗ ಅದು ಪರಿಪೂರ್ಣವಾಗುತ್ತದೋ, தேவன் அற்புதம் செய்ய ஆரம்பிப்பார். ಆಗಲೇ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. நம்முடைய ವಿಶ್ವಾಸ பூரணப்படும்போது, ಆದುದರಿಂದ ನಮ್ಮ ನಂಬಿಕೆ ಪರಿಪೂರ್ಣವಾಗುವಾಗ எல்லாமே மாறிடும். ಎಲ್ಲ ಬದಲಾವಣೆ ಆಗ್ಬಿಡುತ್ತದೆ. ಕಾಲங்கள் மாறலாம். ಈ ಲೋಕದಲ್ಲಿ ಕಾಲಗಳು ಬದಲಾವಣೆ ಆಗಬಹುದು. ಕ್ಯಾಲೆಂಡರ್ இருக்கிற ஒவ்வொரு டேட்கள் மாறலாம். ಕ್ಯಾಲೆಂಡರ್ ನಲ್ಲಿರುವ ಒಂದೊಂದು ದಿನಗಳು ಸಹ ಅದು ಬದಲಾವಣೆ ಆಗಬಹುದು. ವರ್ಷಗಳು ಬದಲಾವಣೆ ಆಗಬಹುದು. ಆದರೆ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ಆಮೇನ್, ಆತನು ಎಂದೆಂದಿಗೂ ಸದಾ ಕಾಲವು ಬದಲಾವಣೆ ಆಗುವಂತ ದೇವರಲ್ಲ. ಆತನು ನಿನ್ನೆ, ಇವತ್ತು, ಎಂದೆಂದಿಗೂ ಆತನ ಬದಲಾವಣೆ ಆಗದಂತ ದೇವರಾಗಿದ್ದಾರೆ. ಮತ್ತೆ ಆ ವಚನವನ್ನು ಒಂದು ಬಾರಿ ಓದೋಣ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ಸಕಲತೆயும் ನೀನು ಸಕಲ ಕಾರ್ಯಗಳನ್ನು செய்யவல்லவர், ನೀನು ನಡೆಸಬಲ್ಲವೆಂತೆಯೂ. ಸಕಲ அப்படினா ಸಕಲ ಕಾರ್ಯಗಳೆಂದರೆ ரெண்டு கிடையாது, ಒಂದು ಎರಡು ಕಾರ್ಯ ಆ ರೀತಿ ಅಲ್ಲ. எல்லாமே செய்ய அவரால முடியும். ಎಲ್ಲ ಪ್ರತಿ ಒಂದು ಮಾಡುವುದಕ್ಕೆ ಆತನಿಗೆ ಶಕ್ತಿ ಉಂಟು. வாழ்க்கையில ನಿಮ್ಮ ಜೀವನದಲ್ಲಿ எல்லாமே செய்ய முடியும். ಆತನಿಂದ ಎಲ್ಲವೂ ಮಾಡುವುದಕ್ಕೆ ಸಾಧ್ಯ ಉಂಟು. வீடு கட்டணுமா, ಮನೆ ಕಟ್ಟಬೇಕಾ, வாகனம் வாங்கணுமா, ವಾಹನಗಳು ತಗೋಬೇಕಾ, திருமண காரியம் இருக்கா, ಮದುವೆ ಕಾರ್ಯಗಳು ಉಂಟಾ, குழந்தை பாக்கியம் இருக்கா, ಮಕ್ಕಳ ಕಾರ್ಯ ಇದೆಯಾ, பலவீனம் இருக்கா, ಶರೀರದಲ್ಲಿ ಬಲಹೀನತೆ ಇದೆಯಾ, இதெல்லாம் தடைப்பட்டிருக்குதா, ಇದೆಲ್ಲ ರೀತಿಯಾಗಿ ಎಲ್ಲ ತಡೆಯಾಗಿದೆಯಾ, அவர் செய்து முடியும். ಆತನೇ ಮಾಡಿ ಮುಗಿಸುವನು. சகலமாக செய்ய முடியும். ಸಕಲ ಕಾರ್ಯವು ಆತನಿಂದ ಮಾಡುವುದಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. முடியாத காரியம் ஒன்றுமே ಇಲ್ಲ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. சில நேரத்துல ಆದ್ರೆ ಕೆಲವು ಸಮಯಗಳಲ್ಲಿ வந்து அதை தடுக்க பார்ப்பா. ಸೈತಾನ ಬಂದು ಅದನ್ನು ತಡೆ ಮಾಡುವುದಕ್ಕೆ ನೋಡುತ್ತಾನೆ. அவன் எப்படியாவது தடுக்கணும்னு நினைப்பா. ಆತನು ಹೇಗಾದ್ರೂ ತಡೆ ಮಾಡಬೇಕೆಂಬುದಾಗಿರುತ್ತಾನೆ. ஆனா தேவன் வாக்கு பண்ணினவர், ಆದ್ರೆ ದೇವರು ವಾಗ್ದಾನ ಮಾಡಿದಂತ ದೇವರು அதை நிறைவேற்றும். ಅದನ್ನು ನೆರವೇರಿಸುತ್ತಾರೆ. ஆபிரகாமுக்கு தேவன் வாக்கு பண்ணினார். ಆಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಮಾಡಿದರು. ஆபிரகாம் ஒருவனாய் இருக்கையில, ಆಬ್ರಹಾಮನು ಒಬ್ಬನಾಗಿರುವಾಗ ஆபிரகாம் அழைத்து, ಆಬ್ರಹಾಮನನ್ನು ಕರೆದು அவனை ஆசீர்வதித்து, ಆತನನ್ನು ಆಶೀರ್ವದಿಸಿ, உனக்கோ, ನಿನಗೂ, சந்ததிக்கோ, ನಿನ್ನ ಸಂತತಿಗೂ தேவன் வாக்கு கொடுக்கிறாரு. ದೇವರು ಆ ರೀತಿಯಾಗಿ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಕಾಲத்துல ಉನ್ನಿಡத்தில் திரும்பಿ வருவேன், ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವೆ. கேட்டுக்கொண்டு இருக்கிறார். ಸಾರಾಳು ಸಹ ಇದನ್ನು ಕೇಳುತ್ತಿದ್ದಾರೆ. சாரா சிரிக்கிறா. ಇದನ್ನು ಕೇಳಿ ಸಾರಾಳು ತನ್ನ ಒಳಗಡೆ ನಗಾಡುತ್ತಾ ಇದ್ದಾಳೆ. எனக்கு ವಯಸ್ಸಾಯ್ತು, ಅಯ್ಯೋ ನನಗೆ ವಯಸ್ಸಾಯ್ತು, பிள்ளை பெற அளவுக்கு இப்ப தகுதி இல்ல, ನನಗೆ ಮಗುವನ್ನು ಹೆರುವಂತ ಶರೀರದಲ್ಲಿ ಅಷ್ಟು ಬಲ ನನ್ನಲ್ಲಿ ಇಲ್ಲ. அவ சிரிக்கிறா. ಅದನ್ನು ತನ್ನ ಬಲಹೀನತೆ ನೋಡಿ ಆಕೆ ನಗಿತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. என்ன வேணா சிரிக்கலாம். ಆ ರೀತಿ ಲೋಕದಲ್ಲಿ ಯಾವ ರೀತಿ ಬೇಕಾದ್ರೂ ನಗಾಡಬಹುದು. சூழ்நிலை பார்க்க வேண்டாம். ನೀವು ಪರಿಸ್ಥಿತಿಗಳನ್ನು ನೀವು ನೋಡಕ್ ಹೋಗಬೇಡಿ. நினைச்சது உங்க
வாழ்க்கையில அவர் செய்து முடிப்பார். ಆಮೆನ್ ಆಮೆನ್. ದೇವರು ಮಾಡಿರುವ ತೀರ್ಮಾನ ನಿಮ್ಮ ಜೀವನದಲ್ಲಿ ತಕ್ಕ ಕಾಲದಲ್ಲಿ ಅದನ್ನು ಮಾಡಿ ಮುಗಿಸುತ್ತಾರೆ. ஹalleluya. ಹಲ್ಲೆಲೂಯಾ. ஆதியாகமம் 20ஆம் அதிகாரம் ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ 3வது வசனத்துல பார்க்கிறோம். 3ನೇ ವಚನದಲ್ಲಿ ನಾವು ನೋಡುತ್ತೇವೆ, தேவன் இரவில அபிமெலக்குக்கு சொப்பனத்திலே தோன்றி ದೇವರು ರಾತ್ರಿಯಲ್ಲಿ ಅಬಿಮೆಲೆಕನಿಗೆ ತನ್ನ ಕನಸಿನಲ್ಲಿ ತೋರಿಸಿಕೊಂಡು அபிமெலக்கை எச்சரிக்கிறார். ದೇವರು ಅಬಿಮೆಲೆಕನು ಎಚ್ಚರಿಕೆ ಮಾಡುತ್ತಿದ್ದಾರೆ. ஆபிரகாம் சாராளை கூட்டிட்டு போகும் பொழுது ಅಬ್ರಹಾಂ ಸಾರಾಳ ದೇಶಕ್ಕೆ ಕರ್ಕೊಂಡು ಹೋಗುವಾಗ அபிமெலக்கு சாராளை எடுத்துக்கொள்றான். ಸಾರಾಳನ್ನು ಅಬಿಮೆಲೆಕು ತನಗೆ ಸ್ವಂತವಾಗಿ ತೆಗೆದುಕೊಳ್ಳುತ್ತಾನೆ. முயற்சி பண்றான். ತನ್ನ ಹೆಂಡತಿಯಾಗಿ ಮಾರ್ಪಡಿಸಿಕೊಳ್ಳುವುದಕ್ಕೆ ಆತನ ಪ್ರಯತ್ನವನ್ನು ಪಡುತ್ತಿದ್ದಾನೆ. சாராள அபிமெலக்கு மனைவியா எடுத்துக்கொண்டிருந்தா ಸಾರಾಳನ್ನು ಅಬಿಮೆಲೆಕು ತನ್ನ ಹೆಂಡತಿಯಾಗಿ ತೆಗೆದುಕೊಂಡಿದ್ದರೆ தேவன் ஆபிரகாமுக்கு வாக்கு பண்ணினது ದೇವರು ಅಬ್ರಹಾಮಿಗೆ ವಾಗ್ದಾನ ಮಾಡಿರುವ ವಿಷಯ ಅದು ನೆರವೇರದೆ ಹೋಗಿರುತ್ತದೆ. வாக்குத்தத்தம் நிறைவேறதுக்காக ನೋಡಿ, ವಾಗ್ದಾನಗಳು ನೆರವೇರೋದಕ್ಕೋಸ್ಕರ இறங்கி வந்து ದೇವರೇ ಇಳಿದು ಬಂದು ಅಬಿಮೆಲೆಕை ಎಚ್ಚರಿக்கிறார். ಅಬಿಮೆಲೆಕನು ಆ ಕನಸಿನ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಮನವಿ ಈಕೆ ಇನ್ನೊಬ್ಬರ ಹೆಂಡತಿಯಾಗಿದ್ದಾಳೆ, ಈಕೆಯನ್ನು ಮುಟ್ಟಿದರೆ ನೀನು ಕೆಟ್ಟ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಡುತ್ತ ஒவ்வொரு வாக்குத்தத்தங்களும் ನೋಡಿ, ದೇವರು ಕೊಟ್ಟಂತ ಒಂದೊಂದು ವಾಗ್ದಾನಗಳು வாழ்க்கையில நிறைவேறணும்னா ನಮ್ಮ ಜೀವನದಲ್ಲಿ ಅದು ನೆರವೇರಬೇಕಂದರೆ ಯಾರ್ ತಡೆ ಬಂದಾலும் ಸರಿ, ಅದಕ್ಕೆ ಯಾರು ತಡೆಯಾಗಿ ಬಂದರೂ ಸರಿ, ಅದು ಸರಿಪಡಿಸಿಯಾದ ಅವರ ವಾಗ್ದಾನத்தை நிறைவேற்று. ಆಮೆನ್ ಆಮೆನ್. ದೇವರೇ ಅದನ್ನು ಸರಿಪಡಿಸಿಯಾದರೂ ತಾನು ಮಾಡಿದಂತ ವಾಗ್ದಾನವನ್ನು ನೆರವೇರಿಸಿ ಮುಗಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವரோடு இணைந்திருங்க. ನಾವು ಯಾವಾಗಲೂ ದೇವರೊಂದಿಗೆ ಬೆರೆತಿರೋಣ, ದೇವரோடு நெருக்கத்துல இருங்க. ದೇವರೊಂದಿಗೆ ಯಾವಾಗಲೂ ಬೆರೆತ ಅನ್ಯೋನ್ಯ ಐಕ್ಯತೆಯಲ್ಲಿ ಇರೋಣ. பார்க்கிறதை காட்டிலும் ಆಮೆನ್. ನೀನು ಎದುರು ನೋಡುವುದಕ್ಕಿಂತಲೂ பெரிய காரியங்களை செய்வார். ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ದೇವರೊಂದಿಗೆ நெருக்கத்துல இருக்கும்போது ನಾವು ದೇವರ ಒಂದು ಅನ್ಯೋನ್ಯ ಐಕ್ಯತೆಯಲ್ಲಿ ಇರುವಾಗ ஒரு நாள் நம்ம வெட்கப்பட்டு போக விட ಆಮೆನ್. ಆತನು ಎಂದಿಗೂ ನಾವು ತಲೆ ತಗ್ಗಿ ಹೋಗುವಂತೆ ಆತನು ಬಿಡೋದೇ ಇಲ್ಲ. நம்முடைய வாழ்க்கையில முன்னேற்றத்திற்கு ನಮ್ಮ ಜೀವನದಲ್ಲಿ ಮುಂದೆ ಹೋಗುವುದಕ್ಕೆ ಯಾರು ಕುರುಕ ಬಂದಾலும் ಯಾರೇ ಅಡ್ಡಿಯಾಗಿ ಬಂದರು ತಡೆಕ முடியாது, ಅದನ್ನು ತಡೆ ಮಾಡುವುದಕ್ಕೆ ಆಗುವುದಿಲ್ಲ. ಆಶೀರ್ವಾದ ಕೊಡುವ ದೇವರು, ನಮಗೆ ಆಶೀರ್ವಾದ ಕೊಡುವಂತ ದೇವರು ನಿಶ್ಚಯமா ಆಶೀರ್ವದಿಪ. ಆತನ ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. யோபு சொல்றாரு, ಅದಕ್ಕೆ ಯೋಬು ಹೇಳುತ್ತಿದ್ದಾರೆ, ದೇವರೇ செய்ய நினைத்தது, ನೀನು ಮಾಡಬೇಕು ಅನ್ಕೊಂಡಿರೋ ಕಾರ್ಯಗಳು ஒரு நாளும் தடைப்படாது, ಅದು ಎಂದಿಗೂ ತಡೆ ಆಗುವುದಿಲ್ಲ. தேவன் யோபு ஆசீர்வதிச்சாரு. ಯಾಕೆ ದೇವರು ಯೋಬನನ್ನು ಆಶೀರ್ವದಿಸಿದರು? யோபு எல்லா விதத்திலும் உண்மை உள்ளவனாய் இருந்தான். ಆಮೆನ್. ಯೋಬು ಎಲ್ಲಾ ವಿಷಯದಲ್ಲಿ ಎಲ್ಲಾ ರೀತಿಯಲ್ಲಿ ಆತನ ದೇವರಿಗೆ ನಂಬಿಗಸ್ತನಾಗಿದ್ದನು. ಕುಟುಂಬத்திற்கு, ಆತನ ಕುಟುಂಬಕ್ಕೆ ஒரு ஆசாரியனா அவன் இருந்தான். ತನ್ನ ಕುಟುಂಬಕ್ಕೆ ಆತನು ಯಾಜಕನಾಗಿದ್ದವರು. நீங்க வாசித்து பாருங்க, ನೀವು ಚೆನ್ನಾಗಿ ಅದನ್ನು ಓದಿ ನೋಡಿರಿ. முதலாம் அதிகாரம் ಯೋಬು ಮೊದಲನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ 5ನೇ ವಚನದಲ್ಲಿ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. யோபு தன் பிள்ளைகளுக்காக, ಯೋಬು ತನ್ನ ಮಕ್ಕಳಿಗಾಗಿ, என் பிள்ளைகள் ஏதாவது ஒரு பாவம் செய்திருப்பாங்க, ಒಂದು ವೇಳೆ ನನ್ನ ಮಕ್ಕಳು ಏನಾದ್ರೂ ಪಾಪ ಮಾಡಿರಬಹುದು, அந்த பிள்ளைகளை காப்பாத்துறதுக்காக, ಈ ಮಕ್ಕಳನ್ನು ಕಾಪಾಡುವುದಕ್ಕಾಗಿ, ಮಕ್ಕಳಿಗೋಸ್ಕರ யோபு ದಹನ ಬಲಿ ಸೆಲುತ್ತಾರಾನ್. ಯೋಬನು ಪ್ರತಿದಿನವೂ ಹೋಮಗಳನ್ನು ಅರ್ಪಿಸುತ್ತಾ ಇದ್ದನು. ದಹನ ಬಲಿ ಯಾರು ಸೆலுத்துவாங்க அப்படினா, ಈ ಹೋಮದ ಯಜ್ಞಗಳು ಅರ್ಪಿಸಿ ಯಾರು ಕೊಡುತ್ತಾರೆಂದರೆ ಆಸಾರಿಯನ್ ಮಟ್ಟದ ಸೆலுத்த முடியும். ಅದನ್ನು ಯಾಜಕನು ಮಾತ್ರವೇ ಕೊಡುವುದಕ್ಕೆ ಸಾಧ್ಯ ಉಂಟು. ಆಸಾರಿಯನ್ அப்படினா ಯಾರು? ಈ ಯಾಜಕನು ಅಂದರೆ ಯಾರು? ದೇವನಿಗೂ ಜನಗಳಿಗೂ ಮಧ್ಯದಲ್ಲಿ ನಿಕ್ಕರಂಗ. ಆತನು ದೇವರಿಗೂ ಜನರಿಗೂ ಮಧ್ಯದಲ್ಲಿ ಇರುವ ಆತರು, ಅವರೇ ಆಸಾರಿಯರು, ಅವರೇ ಯಾಜಕರು ಎಂಬುದಾಗಿ ಹೇಳುತ್ತಾರೆ. ಆಸಾರಿಯನ ಇருந்து ಯೋಬು ಯಾಜಕನಾಗಿ ಇದ್ದು ತನ್ನ ಕುಟುಂಬದಲ್ಲಿ ಇರುವ ಪಿಳ್ಳೆಗಳಿಗಾಗಿ, ತನ್ನ ಕುಟುಂಬದಲ್ಲಿರುವ ಮಕ್ಕಳಿಗೋಸ್ಕರ ದಹನ ಬಲಿ ಸೆலுத்துறாரு. ದೇವರು ಹೋಮಗಳನ್ನು ಅರ್ಪಿಸುತ್ತಾ ಬಂದನು. ಯೋಬು ತನ್ನ ಕುಟುಂಬಕ್ಕೆ ஒரு தலைவனா இருந்தா. ಯೋಬು ತನ್ನ ಕುಟುಂಬಕ್ಕೆ ಒಂದು ನಾಯಕನಾಗಿದ್ದನು. இங்க இருக்கிற சகோதரர்கள் இருக்கிறீங்க, ಇಲ್ಲಿ ಸಹೋದರರು ಸಹ ಇದ್ದೀರಿ. நீங்க உங்க குடும்பத்துக்கு நீங்க தான் ஆசாரியர்கள். ನಿಮ್ಮ ಕುಟುಂಬಗಳಿಗೆ ನೀವೇ ಯಾಜಕರಾಗಿದ್ದೀರಿ. நீங்க தான் தலைவர்கள். ನಿಮ್ಮ ಕುಟುಂಬಗಳಿಗೆ ನೀವೇ ನಾಯಕರಾಗಿದ್ದೀರಿ. குடும்பத்துக்காக நீங்க ஒவ்வொரு நாள் திறப்புல நிற்க வேண்டும்.
வேண்டும். ನಿಮ್ಮ ಕುಟುಂಬಗಳಿಗೆ ನೀವು ಒಂದೊಂದು ದಿನವೂ ಪೌಲಿ ಒಡಕಿನಲ್ಲಿ ಗೋಡೆಯಲ್ಲಿ ನಿಂತುಕೊಳ್ಳುವವರಾಗಿರಬೇಕು. தேவனுக்கு நமக்கு ஒரு இடைவெளி இருக்கவே கூடாது. ದೇವರಿಗೂ ನಮಗೂ ಯಾವಾಗಲೂ ಒಂದು ಬಿರುಕು ಆ ರೀತಿ ಇರಲೇಬಾರದು. ಬಲಿ ಸೆலுத்தும் போது ನಾವು ದೇವರಿಗೆ ಬಲಿ ಕೊಡುವಾಗ ಕಷ್ಟಗಳು ಮಾറുம். ನಮ್ಮ ಕಷ್ಟಗಳು ಬದಲಾವಣೆ ಆಗುತ್ತದೆ. ಸ್ತೋತ್ರ ಬಲಿಗಳು, ಬಲಿಗಳು ಅಂದರೆ ಸ್ತೋತ್ರ ಬಲಿಗಳು, ಆರಾಧನೆಗಳು. ಕಷ್ಟಗಳು ಮಾറുம். ನಮ್ಮ ಕಷ್ಟಗಳು ಬದಲಾವಣೆ ಆಗುತ್ತದೆ. ನಮ್ಮ ದರಿದ್ರಗಳು ಬದಲಾವಣೆ ಆಗುತ್ತದೆ. ತನ್ನ பிள்ளைகளுக்காக பலி செலுத்துறான் அப்படினா ಯೋಬು ತನ್ನ ಮಕ್ಕಳಿಗಾಗಿ ಬಲಿ ಕೊಡ್ತಿದ್ದಾರೆಂದರೆ ஒரு நல்ல ஒரு தலைவனாய் இருந்தான். ಆತನು ಒಳ್ಳೆ ಒಂದು ಯಜಮಾನನಾಗಿ ಇದ್ದನು. நம்ம ஒவ்வொருத்தரும் குடும்பத்துக்கு ஒரு நல்ல தலைவராக இருக்கணும். ನಾವು ಕೂಡ ನಮ್ಮ ಕುಟುಂಬಗಳಿಗೆ ಒಳ್ಳೆ ಒಂದು ಯಜಮಾನನಾಗಿ, ನಾಯಕನಾಗಿ, ಮುಖ್ಯ ಸ್ಥಾನದಲ್ಲಿ ಇರಬೇಕು. ಪುರುಷರು ಸ್ತ್ರೀಗೆ ತಲೆಯಾಗಿ ಇರುತ್ತಾರೆ. ಆ ಸ್ತ್ರೀಗೆ ಪುರುಷರು ತಲೆಯಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಮಣ ಮಾನವಂಗ ಆದ್ರೆ ಮದುವೆ ಆದವರು ನೀವು ಕುಟುಂಬಕ್ಕೆ ತಲೆವರ್ಗಳು, ನೀವು ಕುಟುಂಬಕ್ಕೆ ತಲೆಯಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. தலைவர் சரியா இல்லையானா ಆ ತಲೆ, ಆ ಮನುಷ್ಯನು, ನಾಯಕನು ಸರಿಯಾಗಿಲ್ಲ ಅಂದ್ರೆ ಕುಟುಂಬ ಚಿನ್ನ ಪಿನ್ನ ಬೇರೆ ವಿಧಮ ಆಯಿடும். ಆ ಕುಟುಂಬ ಚದರಿ ಹೋಗಿ ಬೇರೆ ರೀತಿಯಾಗಿ ಮಾರ್ಪಡುತ್ತದೆ. ಈಗ ಅರ್ಥ ಆಗ್ತಾ ಇದೆಯಾ? ಕುಟುಂಬ தலைவர்கள் சரியா இருக்கணும். ಆದ್ದರಿಂದ ಕುಟುಂಬದ ಯಜಮಾನನು ಚೆನ್ನಾಗಿ ಸರಿಯಾಗಿರಬೇಕು. ಕುಟುಂಬಕ್ಕೆ ஒரு நல்ல தலைவனாய் இருந்தான். ಯೋಬು ತನ್ನ ಮಕ್ಕಳಿಗೆ ತನ್ನ ಯಜಮಾನನಾಗಿ, ತಂದೆಯಾಗಿ ಆತನು ಒಳ್ಳೆ ಸ್ಥಾನದಲ್ಲಿ ಇದ್ದನು. பிள்ளைகளுக்காக பலி செலுத்தினான். ತನ್ನ ಮಕ್ಕಳಿಗಾಗಿ ಆತನು ಬಲಿಯನ್ನು ಕೊಟ್ಟನು. நீங்க ದೇವ ಕಟ್ಟಲೆ ಕೈಕೊಳ್ಳುங்க. ನೀವು ದೇವರ ಆಜ್ಞೆಗಳನ್ನು, ಅಪ್ಪಣೆಗಳನ್ನು ಕೈಗೊಂಡು ನಡೆಯಿರಿ. ದೇವ ವಚನದ ಕೈಕೊಂಡು நடங்க. ದೇವರ ವಚನಗಳನ್ನು ಕೈಗೊಂಡು ನಡೆಯುವವರಾಗಿರಬೇಕು. ಕರ್ತರು ಉங்க பிள்ளைகளை நினைத்தருளுವ. ಆಮೆನ್. ಆಗ ದೇವರು ನಿಮ್ಮ ಮಕ್ಕಳನ್ನು ನೆನಪು ಮಾಡಿಕೊಂಡಿರುತ್ತಾರೆ. ಓಸಿಯ 9:6 ವಾಸಿக்கிறோம். ಓಸಿಯ 9:6 ನಾವು ಓದುತ್ತೇವೆ. இந்த வேதத்தை மறந்தால் ನೀವು ಸತ್ಯ ವೇದವನ್ನು ಮರೆಯುವುದಾದರೆ பிள்ளைகளை கர்த்தர் மறந்து விடுவார். ನಿನ್ನ ಮಕ್ಕಳನ್ನು, ನಿನ್ನನ್ನು ಸಹ ದೇವರು ಮರೆತು ಬಿಡುತ್ತಾರೆ ಎಂಬುದಾಗಿ ಸತ್ಯ ಹೇಳುತ್ತದೆ. கர்த்தர் மறக்க கூடாதுன்னா ನಿಮ್ಮ ಮಕ್ಕಳನ್ನು ದೇವರು ಮರೆಯಬಾರದು ಅಂದರೆ எல்லாருக்கும் பிள்ளைகள் இருக்காங்க. ಆಮೇಲೆ ಎಲ್ಲರಿಗೂ ಮಕ್ಕಳಿದ್ದಾರೆ. பிள்ளைகள் ஏதாவது சின்ன ஒரு பலவீனம் சொன்னா, ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಚಿಕ್ಕ ಬಲಹೀನತೆ ಅಂತ ಹೇಳುವುದಾದರೆ இருதயங்கள் கஷ்டப்படுது. ನಿಮ್ಮ ಹೃದಯ ಬಹಳ ವೇದನೆ ಪಡುತ್ತದೆ. நம்ம பிள்ளைகள் நல்லா இருக்கணும். ಯಾಕಂದ್ರೆ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿರಬೇಕು. பிள்ளைகளை தேவன் மறக்க கூடாது. ನಮ್ಮ ಮಕ್ಕಳನ್ನು ದೇವರು ಎಂದಿಗೂ ಮರೆಯಬಾರದು. பிள்ளைಗಳ ಮೇಲೆ ದೇವ ಕರ ಇರಬೇಕು. ನಮ್ಮ ಮಕ್ಕಳ ಮೇಲೆ ದೇವರ ಕರ ಯಾವಾಗ್ಲೂ ಇರಬೇಕು. ಆಗ ನಾವು ಏನು ಮಾಡಬೇಕಂದ್ರೆ ಸತ್ಯ ವೇದವನ್ನು ಓದುವವರಾಗಿರಬೇಕು. ಆ ಓದುವಂತ ವಚನಗಳನ್ನು ಕೈಗೊಂಡು ನಡೆಯುವವರಾಗಿರಬೇಕು. ನೀವು ದೇವನುடைய வேதத்தை மறந்தாய், ஆகையால் நானும் உன் பிள்ளைகளை மறந்து விடுவேன். ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವೇದத்தை ಮறந்தா ನಾವು ಸತ್ಯ ವೇದವನ್ನು ಮರೆತರೆ ಕರ್ತர் பிள்ளைகளை மறக்கறாரா? ದೇವರು ನಮ್ಮ ಮಕ್ಕಳನ್ನು ಮರೆಯುತ್ತಾರಂತೆ. ಕರ್ತರ್ ನಮ್ಮ பிள்ளைகளை நினைத்திருக்கணும்னா ದೇವರು ಯಾವಾಗ ನಮ್ಮ ಮಕ್ಕಳ ಮೇಲೆ ನೆನಪಾಗಿರಬೇಕಂದ್ರೆ ನಮ್ಮ ವೇದத்தை மறக்க கூடாது. ನಾವು ಅದಕ್ಕೆ ಸತ್ಯ ವೇದವನ್ನು ಮರೆಯದವರಾಗಿರಬೇಕು. ವಚನದ ಕೈಕೊಳ್ಳೋಣ, ವಚನವನ್ನು ಕೈಗೊಂಡು ನಡೆಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ವಚನದ ಕೈಕೊಳ್ಳೋಮೋ ಎಷ್ಟಕ್ಕೆ ಎಷ್ಟು ದೇವರ ವಚನವನ್ನು ನಾವು ಕೈಗೊಂಡು ನಡೆಯುತ್ತೀವೋ ನಮ್ಮ ಮುಖಗಳು ಪ್ರಕಾಶಿಕೋ ಅಷ್ಟಕ್ಕೆ ಅಷ್ಟು ನಮ್ಮ ಮುಖಗಳು ಕೂಡ ಪ್ರಕಾಶವಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. எந்த அளவுக்கு தியானிக்கிறீங்களோ, ನೀನು ವಚನವನ್ನು ಎಷ್ಟಕ್ಕೆ ಎಷ್ಟು ಧ್ಯಾನ ಮಾಡುತ್ತಾ ಇರ್ತೀಯೋ, ದೇವರನ್ನು ನೀವು தேடுறீங்களோ, ಎಷ್ಟಕ್ಕೆ ಎಷ್ಟು ದೇವರನ್ನು ಹುಡುಕುವವರಾಗಿದ್ದೀರೋ அந்த அளவுக்கு உங்கள் முகங்கள் பிரகாசிக்கும். ಅಷ್ಟಕ್ಕೆ ಅಷ್ಟರಷ್ಟು ನಮ್ಮ ಮುಖಗಳು ಪ್ರಕಾಶವಾಗಿರುತ್ತದೆ. உங்க மேல தேவ அபிஷேகம் இருக்கும். ನಿಮ್ಮ ಮೇಲೆ ದೇವರ ಅಭಿಷೇಕ ಇರುತ್ತದೆ. ஹல்லேலூயா, ಹಲ್ಲೆಲೂಯಾ. தேவனோடு பேசிட்டு மலையிலிருந்து இறங்கி வரும்போது ಮೋಸೆ ದೇವರೊಂದಿಗೆ ಮಾತನಾಡಿ ಬೆಟ್ಟದಿಂದ ಇಳಿದು ಬರುವಾಗ ಮೋಸೆ ಮುಖ ಪ್ರಕಾಶமாய் இருந்தது. ಮೋಸೆ ಮುಖ ತುಂಬಾ ಪ್ರಕಾಶವಾಗಿತ್ತು. ಮೋಸೆ ಮುಖத்தை ಜನಗಳು பார்க்க முடியல. ಆ ಮೋಸೆಯ ಮುಖದಲ್ಲಿ ಇರುವ ತೇಜಸ್ಸನ್ನು ಜನರು ಇಸ್ರಾಯೇಲ್ ಜನ ನೋಡೋದಕ್ಕೆ ಆಗಲಿಲ್ಲ. ಮೋಸೆ ತನ್ನ ಮುಖத்தை மூடிக்கொண்டான் என்று வேதம் சொல்கிறது. ಮೋಸೆ ತನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡನೆಂಬುದಾಗಿ ನೋಡುತ್ತೇವೆ ನಾವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದು ಪ್ರಕಾಶಿಸುತ್ತದೆ அப்படி சொன்னா ನೋಡಿ, ಅಷ್ಟಕ್ಕೆ ಅಷ್ಟು ಆ ಮುಖ ಪ್ರಕಾಶಗೊಳಿಸುತ್ತದಂದರೆ தேவனுடைய அபிஷேகம், ದೇವರ ಅಭಿಷೇಕ. இந்த அளவுக்கு தேவனோட நெருக்கத்துல ஸ்துதிக்கிறீங்களா, இருக்கிறீங்களா, ஐக்கியத்துல வர்றீங்களா? ಆಮೇನ್. ಎಷ್ಟಕ್ಕೆ ಎಷ್ಟು ದೇವರಲ್ಲಿ ನಾವು ಇನ್ನೂ ಅನ್ಯೋನ್ಯವಾಗಿ ಆರಾಧನೆ ಮಾಡುತ್ತಾ ಆತನ ಹತ್ತಿರಕ್ಕೆ ಬರ್ತಾ ಇರ್ತೀವೋ அந்த அளவுக்கு உங்க மேல அபிஷேகம் இருக்கு. ಆಮೇನ್. ಅಷ್ಟಕ್ಕೆ ಅಷ್ಟು ದೇವರ ತೇಜಸ್ಸು, ಮಹಿಮೆ ನಮ್ಮ ಮೇಲೆ ಹೆಚ್ಚೆಚ್ಚಾಗಿರುತ್ತದೆ. ಆ ಅಭಿಷೇಕ ನಮ್ಮ ಮೇಲೆ ಬರುವಾಗಲೇ உங்க முகங்கள் பிரகாசிக்கும். ನಿಮ್ಮ ಮುಖಗಳು ಪ್ರಕಾಶಗೊಳಿಸುತ್ತದೆ. பிசாசு
நம்மள பார்த்து ஓடுது அப்படின்னா ಇವತ್ತು ದೆವ್ವಗಳು ನಮ್ಮನ್ನು ನೋಡಿ ಓಡುತ್ತದ நம்மள ಇದಂದ್ರೆ பார்த்து ಓடுறದಿಲ್ಲ ಅದು ನಮ್ಮನ್ನು ನೋಡಿ ಓಡುವುದಿಲ್ಲ ಅದು மேல இருக்கிற அபிஷேகத்தை பார்த்து ஓடுது ಆಮೇಲೆ ನಮ್ಮ ಮೇಲಿರುವ ಅಭಿಷೇಕವನ್ನು ನೋಡಿ ಅದು ಓಡುತ್ತಾ ಇದೆ ஹalleluya ಹಲ್ಲೆಲೂಯಾ மோசே முகம் பிரகாசமா இருந்துச்சு ಮೋಸೆ ಮುಖ ಪ್ರಕಾಶವಾಗಿತ್ತು நம்மள பார்த்து பிசாசு ஓடுறதில்ல ನಮ್ಮನ್ನು ನೋಡಿ ದೆವ್ವಗಳು ಓಡುತ್ತಾ ಇಲ್ಲ நம்ம மேல இருக்கிற அபிஷேகத்தை பார்த்து ஓடுது ನಮ್ಮ ಮೇಲಿರುವ ಅಭಿಷೇಕವನ್ನು ನೋಡಿ ದೆವ್ವಗಳು ಓಡುತ್ತಾ ಇದೆ அதை தொடர்ந்து வாசிக்கிறோம் ನಾವು ಹಾಗೆ ಮುಂದುವರಿಸಿ ಓದುತ್ತೇವೆ இவன் அக்னி என்று தப்புவிக்கப்பட்ட கொல்லி அல்லவா ಈತನು ಬೆಂಕಿಯಿಂದ ತಪ್ಪಿಸಲ್ಪಟ್ಟ ಒಂದು ಮನುಷ್ಯನ ಬೆಂಕಿ ಅಲ್ಲವಾ ಎಂಬುದಾಗಿ சிலருக்கெல்லாம் ஏன் பிசாசு வருது ಕೆಲವರಿಗೆ ಯಾಕೆ ದೆವ್ವಗಳು ಬರುತ್ತದೆ சில மந்திர கட்டுகள் ஏன் வருது ಕೆಲವು ಮಂತ್ರ ಕಟ್ಟುಗಳು ಬಂಧನಗಳು ಯಾತಕ್ಕಾಗಿ ಬರುತ್ತದೆ வேதத்துல வாசிக்கிறோம் ಸತ್ಯ ವೇದದಲ್ಲಿ ನಾವು ಓದುತ್ತೇವೆ இஸ்ரவேலுக்கு விரோதமாய் ಇಸ್ರಾಯೇಲರಿಗೆ ವಿರೋಧವಾಗಿ குறி சொல்லுதல் இல்லை ಅದು ಕನಿ ಹೇಳುವುದು ಇಲ್ಲ மந்திரங்கள் இல்லை ಮಂತ್ರಗಳು ಇಲ್ಲ அப்ப கர்த்தர் இங்க கூடியிருக்கிற ஒவ்வொரு பிள்ளைகளுக்கும் ಇಲ್ಲಿ ಕೂಡಿ ಬಂದಿರುವ ಪ್ರತಿಯೊಂದು ಮಕ್ಕಳಿಗೂ உங்களுக்கு மாட்டம் மந்திரம் ஒண்ணுமே செய்ய முடியாது ನಿಮಗೆ ಮಾಡುವಂತ ಮಾಟ ಮಂತ್ರಗಳು ಅದಕ್ಕೆ ಮಾಡುವುದಕ್ಕೆ ಶಕ್ತಿನೇ ಇರೋದಿಲ್ಲ உங்க பக்கத்திலேயே வர ಅದು முடியாது ನಿಮ್ಮ ಪಕ್ಷದಲ್ಲಿ ಕೂಡ ಬರುವುದಕ್ಕೆ ಆಗುವುದಿಲ್ಲ அப்படியே உங்களை மீறி வருதுன்னா ಹಾಗೆ ಅದನ್ನು ನಿಮ್ಮನ್ನು ಮೀರಿ ನಿಮ್ಮ ಹತ್ರ ಬರ್ತಾ ಇದೆ ಅಂದ್ರೆ நீங்க பின்மாற்றத்துல போகும்போது ನೀವು ಅದು ದೇವರನ್ನು ಬಿಟ್ಟು ಹಿಂಜಾರಿ ಹಿಂದಕ್ಕೆ ಹೋಗುವಾಗ கர்த்தருக்குள்ள இருந்தா ನೀವು ಯಾವಾಗಲೂ ದೃಢವಾಗಿ ದೇವರಲ್ಲಿ ಇದ್ದರೆ சாசுக்கிரியை நம்மோட வர்றதில்ல ಯಾವ ಸೈತಾನ ಕ್ರಿಯೆಗಳು ನಮ್ಮನ್ನು ಮುಟ್ಟುವುದಕ್ಕೋ ನಮ್ಮ ಹತ್ರ ಬರುವುದಕ್ಕೆ ಸಾಧ್ಯವೇ ಇಲ್ಲ ஹalleluya ಹಲ್ಲೆಲೂಯಾ பேருக்கு புரியுது ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ஹalleluya ಹಲ್ಲೆಲೂಯಾ கர்த்தரோட நெருக்கத்துல இருக்கிற வரைக்கும் ನಾವು ಯಾವಾಗಲೂ ದೇವರೊಂದಿಗೆ ಅನ್ಯೋನ್ಯ ಐಕ್ಯತೆಯಲ್ಲಿ ಇರುವ ತನಕ பிசாசு நம்ம பக்கத்துல வர முடியாது ಸೈತಾನ ನಮ್ಮ ಪಕ್ಷದಲ್ಲಿ ಬರುವುದಕ್ಕೆ ಆಗುವುದೇ ಇಲ್ಲ மாட்ட மந்திரங்க நமக்கு ஒண்ணுமே செய்ய முடியாது ಮಾಟ ಮಂತ್ರಗಳು ಸಹ ನಮ್ಮನ್ನು ಏನು ಮಾಡುವುದಕ್ಕೆ ಆಗುವುದಿಲ್ಲ அப்படியே மீறி வருதுன்னா ಹಾಗೆ ಅದು ಮೀರಿ ನಮ್ಮ ಬಳಿಗೆ ಬರುತ್ತದೆ ಅಂದ್ರೆ பின்மாற்றத்துல போகும்போது ನಾವು ಹಿಂದಕ್ಕೆ ಹೋಗುವಾಗ ஹalleluya ಹಲ್ಲೆಲೂಯಾ பின்மாற்றத்துல நம்ம போக கூடாது ನಾವು ದೇವರನ್ನು ಬಿಟ್ಟು ಹಿಂಜಾರಿ ಹಿಂದಕ್ಕೆ ಹೋಗಬಾರದು கொடுத்த ரட்சிப்பை நம்ம பாதுகாத்து கொள்ள ದೇವರು ನಮಗಾಗಿ ಕೊಟ್ಟಂತ ರಕ್ಷಣೆಯನ್ನು ನಾವು ಭದ್ರತೆ ಪಡಿಸಿ ಕಾದುಕೊಳ್ಳಬೇಕು அவருடைய கிருபையை நம்ம பாதுகாக்கணும் ಆತನ ಕೃಪೆಯನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕು தேவனுடைய தயவை நம்ம இழந்து போக கூடாது ಆಮೇಲೆ ದೇವರ ದಯೆಯನ್ನು ನಾವು ಕಳೆದುಕೊಳ್ಳಬಾರದು சிம்சோனை தேவன் ஆசீர்வதித்தார் ಸಂಸೋನನ್ನು ದೇವರು ಆಶೀರ್ವದಿಸಿದರು அவன் மேல தேவ அபிஷேகம் இருந்துச்சு ಆತನ ಮೇಲೆ ದೇವರ ಮಹಾದೊಡ್ಡ ಅಭಿಷೇಕವಿತ್ತು ஆனா சிம்சோன் தப்பான வழியில போகும் பொழுது ಆದ್ರೆ ಸಂಸೋನನು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ அவனுடைய தலைமுறையில் முடி எல்லாமே சீவப்பட்டுச்சு ಆತನ ತಲೆ ಕೂದಲು ಎಲ್ಲವೂ ತೆಗೆಯಲ್ಪಡ್ತು எல்லாம் முடி எடுத்து மொட்டை அடிச்சிட்டாங்க ಆ ತಲೆನಲ್ಲಿರುವ ಕೂದಲೆಲ್ಲ ತೆಗೆದು ಆತನಿಗೆ ಬೋಡಿ ಓಡಿಸಿದ್ರು சிம்சன் மேல இருந்த அபிஷேகமும் வெளியே போயிடுச்சு ಆತನ ಮೇಲೆ ಇದ್ದಂತ ಆ ಅಭಿಷೇಕ ಕೂಡ ತನ್ನನ್ನು ಬಿಟ್ಟು ಹೋಯಿತು அவனால ஒண்ணுமே செய்ய முடியல ಆ ಮನುಷ್ಯನಿಂದ ಏನು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ அபிஷேகம் இருக்கும் பொழுது ಆತನ ಮೇಲೆ ಅಭಿಷೇಕ ಇರುವಾಗ அவன் எத்தனை ஆயிரக்கணக்கான ஆட்கள் வந்தாலும் அவன் ஒருத்தனின்னு அடிச்சு போட்டுருவான் ಆಮೇಲೆ ಆತನಿಗೆ ವಿರೋಧವಾಗಿ ಎಷ್ಟು ಸಾವಿರ ಜನಗಳು ಬಂದ್ರು ಆತನು ಒಬ್ಬನೇ ಎಲ್ಲರನ್ನು ಒಡೆದಾಕು ಬಿಡ್ತಾ ಇದ್ದ அந்த அளவுக்கு பலசாலி ஆயிருந்தான் ಅಷ್ಟು ಮಹಾ ದೊಡ್ಡ ಒಂದು ಬಲಶಾಲಿಯಾಗಿದ್ದ பின்மாற்றத்துல போய் பாவத்துல விழுந்த போது ಆತನು ಹಿಂದಕ್ಕೆ ಹೋಗಿ ದೇವರನ್ನು ಬಿಟ್ಟು ಪಾಪದಲ್ಲಿ ಬೀಳುವಾಗ தேவனுடைய ரட்சிப்பையும் கிருபையும் அபிஷேகத்தை அவன் இழந்து போனான் ದೇವರ ಒಂದು ರಕ್ಷಣೆ ಭದ್ರತೆ ಅಭಿಷೇಕ ಎಲ್ಲವನ್ನು ಕಳೆದುಕೊಂಡವನಾಗಿದ್ದನು தேவனுடைய பிள்ளைகள் ದೇವರ ಮಕ್ಕಳು தினமும் காலை எழுந்த ஆண்டவரோட உடன்படிக்கை செய்யணும் ಬೆಳಗ್ಗೆ ಎದ್ದ ಕೂಡಲೇ ದೇವರೊಂದಿಗೆ ಒಡಂಬಡಿಕೆ ಮಾಡಬೇಕು எங்களை பாதுகாத்துக் கொள்ளுங்க ದೇವರೇ ನಮ್ಮನ್ನು ಭದ್ರತೆ ಪಡಿಸಿ ಕಾಪಾಡು வெளியில போகும்போது எங்களை பாதுகாக்கணும் ನಾವು ಹೊರಗಡೆ ಹೋಗುವಾಗಲೂ ನಮ್ಮನ್ನು ಕಾಪಾಡಿಕೋ திரும்பி வரும்போது பாதுகாப்போட வரணும் ನಾವು ಮತ್ತೆ ತಿರುಗಿ ಬರುವಾಗಲೂ ಭದ್ರತೆಯಿಂದ ಬರಬೇಕು யோபு 31 அதிகாரம் ಯೋಬು ಪುಸ್ತಕದಲ್ಲಿ 31ನೇ ಅಧ್ಯಾಯದಲ್ಲಿ முதல் வசனத்தை வாசித்து பாருங்க ಮೊದಲನೇ ವಚನದಲ್ಲಿ ನಾವು ಓದಿ ನೋಡೋಣ யோபு தன் கண்களை உடன்படிக்கை செய்யறாரு ಯೋಬು ತನ್ನ ಕಣ್ಣುಗಳಿಗೆ ಒಡಂಬಡಿಕೆ ಮಾಡುತ್ತಿದ್ದಾರೆ ದೇವರೊಂದಿಗೆ என் கண்களோட உடன்படிக்கை பண்ணின நான் ಯೆಹೋವನೇ ನಿನ್ನ 31 ಕಣ್ಣುಗಳೊಡನೆ ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ ಆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ஆமென் ஆலே தமிழ் வாசிமா என் கண்களோட உடன்படிக்கை பண்ணின என் கண்களோட உடன்படிக்கை பண்ணின நான் ஒரு கண்ணின் மேல் நான் ஒரு கன்னிகையின் மேல் நினைவாய் இருப்பது எப்படி நினைவாய் இருக்கிறது பாருங்க யோபு உடன்படிக்கை பண்றாரு ಯೋಬು ತನ್ನ ಕಣ್ಣುಗಳೊಂದಿಗೆ ದೇವರೊಂದಿಗೆ ಒಡಂಬಡಿಕೆ ಮಾಡ್ತಾ ಇದ್ದಾರೆ தினமும் உடன்படிக்கை பண்ணுங்க ನೀವು ಕೂಡ ದೇವರೊಂದಿಗೆ ಪ್ರತಿದಿನ ಒಡಂಬಡಿಕೆ ಮಾಡಿರಿ பாவ நம்ம மேற்கொள்ளும் ಇಲ್ಲವಾದರೆ ಪಾಪ ನಮ್ಮನ್ನು ಜಯಿಸುತ್ತದೆ
பாவம் நம்மை பின்தொடர்ந்து வரும், ಪಾಪ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. யாரை விலங்கலாமை என்று சொல்லி ಯಾರನ್ನು ನುಂಗೋಣ ಎಂಬುದಾಗಿ அவன் சுற்றி திரிகிறான். ಆತನು ತಿರುಗಾಡುತ್ತಾ ಇದ್ದಾನೆ. ஹalleluya. ಹಲ್ಲೆಲೂಯಾ. யோபு முதலாம் அதிகாரம் ಯೋಬು ಮೊದಲನೇ ಅಧ್ಯಾಯದಲ್ಲಿ 22வது வசனத்துல வாசிக்கிறோம். 22ನೇ ವಚನದಲ್ಲಿ ನಾವು ಓದುತ್ತೇವೆ, இவ எல்லாவற்றிலேயும் ಎಲ್ಲಾದ್ರಲ್ಲೂ யோபு பாவம் செய்யவில்லை, ಯೋಬನು ಪಾಪ ಮಾಡಲೇ ಇಲ್ಲ, தேவன் குறித்து அவன் குறை சொல்லவும் இல்லை, ದೇವರ ಮೇಲೆ ತಪ್ಪು ಹೊರಿಸಲೇ ಇಲ್ಲ. யோபுக்கு ஒரே நாள் எல்லாமே சரிஞ்சு போச்சு, ಆದ್ರೆ ಯೋಬನ ಜೀವನದಲ್ಲಿ ಎಲ್ಲವೂ ಒಂದೇ ದಿನದಲ್ಲಿ ಮುಳುಗಿ ಹೋಯ್ತು. எல்லாமே சரிஞ்சு போனாலும் ಆತನಿಗೆ ಇದ್ದಂತ ಪ್ರತಿಯೊಂದು ನಾಶವಾಗಿ ಹೋದರು. யோபு தன் வாயினால குறை சொல்லவே இல்லை, ಯೋಬು ತನ್ನ ತುಟಿಗಳಿಂದ ಬಾಯಿಯಿಂದ ದೇವರ ಮೇಲೆ ಯಾವ ಒಂದು ಅಪರಾಧ ಕೊರತೆ ಹೇಳಲೇ ಇಲ್ಲ. பாவம் செய்யவில்லை என்று வேதம் சொல்லுகிறது. ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ. நம்ம வாழ்க்கையில இப்படி நடந்திருந்தா, ಒಂದು ವೇಳೆ ಇವತ್ತು ನಮ್ಮ ಜೀವನದಲ್ಲಿ ಈ ರೀತಿ ನಡೆದಿದ್ದರೆ ஆண்டவரை பார்த்து கேக்குறோம், ದೇವರನ್ನು ನೋಡಿ ನಾವು ಕೇಳುತ್ತೇವೆ, நான் நல்லா இருந்தோம், ಪ್ರಾರಂಭದಲ್ಲಿ ನಾನು ಚೆನ್ನಾಗಿದ್ದೆ, ஏசப்பா நம்பின பிறகு ಏಸಪ್ಪನನ್ನು ನಂಬಿದ ನಂತರ ஒண்ணுமே இல்லையே, ನನಗೆ ಏನು ನಡೀತಾ ಇಲ್ಲವಲ್ಲ, நல்லது செய்வாருன்னு தான் அவர் நம்பினேன், ಆತನು ಒಳ್ಳೇದು ನನ್ನ ಜೀವನದಲ್ಲಿ ಮಾಡ್ತಾನಂತ ತಾನೇ ನಾನು ನಂಬಿ ಬಂದೆ. நல்லதே நடக்க மாட்டேங்குது, ಓ ಇವತ್ತುವರೆಗೂ ನನಗೆ ಯಾವ ಒಳ್ಳೆಯ ಕಾರ್ಯಗಳು ನಡೀತಾ ಇಲ್ಲವಲ್ಲ. ஆண்டவரை குறை சொல்லிடுறோம். ನಾವು ಬೇಗನೆ ತಟ್ಟನೆ ದೇವರನ್ನು ಕೊರತೆ ಹೇಳುತ್ತೇವೆ. வாசித்து பாருங்க ஒரு வசனத்தை, ಒಂದು ವಚನವನ್ನು ಚೆನ್ನಾಗಿ ಓದಿ ನೋಡಿರಿ. மல்கியா 3வது அதிகாரத்துல ಮಲ್ಕಿಯ 3ನೇ ಅಧ್ಯಾಯದಲ್ಲಿ 14வது வசனம், 14ನೇ ವಚನ. மல்கியா 3:14. ಮಲ್ಕಿಯ 3:14. தேவனை சேவிப்பது விருதா, ஆ அவருடைய கட்டளைகளை கைக்கொள்ளுகிறதினால், ஆ. சேனைகளின் கர்த்தருக்கு முன்பாக துக்கித்து நடக்கிறதினால் ஆ. என்ன பிரயோஜனம்? ஆமென். ஹalleluya. ಹಲ್ಲೆಲೂಯಾ. கர்த்தரை சேவிக்கிறது விருதா, ದೇವರಿಗೆ ಆರಾಧನೆ ಮಾಡೋದು ವಿರೋಧವಾಗಿರೋದು ಕಠಿಣವಾಗಿದೆಯಾ? அவரை சேவிச்சதுனால என்ன பிரயோஜனம்? ಆತನಿಗೆ ನಾವು ಆರಾಧನೆ ಮಾಡುವುದರಿಂದ ನಮಗೆ ಏನು ಪ್ರಯೋಜನವಾಗಿದೆ? நமக்கு என்ன பிரயோஜனம்? ಆತನನ್ನು ನಂಬುತ್ತಾ ಬರುವುದರಿಂದ ನಮಗೆ ಯಾವ ಆಶೀರ್ವಾದ ಇದೆ? வாழ்க்கையில ஒண்ணுமே இல்லையே, ನಮ್ಮ ಜೀವನದಲ್ಲಿ ನನಗೆ ಏನು ಇಲ್ಲವಲ್ಲ. ஆண்டவர் முறுமுறுக்கிறோம். ನಾವು ಆ ರೀತಿ ದೇವರನ್ನು ನೋಡಿ ಗುಣಗುಟ್ಟುವವರಾಗಿದ್ದೇವೆ. யோசிச்சு பாருங்க, ನೀವು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿರಿ. நம்ம உயிரோட வச்சிருக்கிறதே பெரிய கிருபை. ಆಮೆನ್ ಆಮೆನ್. ನಮ್ಮನ್ನು ಜೀವಂತವಾಗಿಟ್ಟಿರುವುದು ಆತನ ಮಹಾದೊಡ್ಡ ಕೃಪೆಯಾಗಿದೆ. ஜீவனோட இருக்கிறது அவருடைய கிருபை தான். ನಾವು ಜೀವಂತವಾಗಿ ಇರುವುದೇ ದೇವರ ಕೃಪೆಯಾಗಿದೆ. என்ன செஞ்சிட்டாருன்னு கேள்வி கேக்குறோம். ನಾವು ದೇವರನ್ನು ನೋಡಿ ದೇವರೇ ನೀನು ನನಗೆ ಏನು ಮಾಡಿದ್ದೆ ಅಂತ ಆತನನ್ನು ನೋಡಿ ಪ್ರಶ್ನೆ ಮಾಡುತ್ತೇವೆ. நம்ம போற பாதை சரியா இருக்கான்னு யோசிச்சு பாருங்க. ಮೊದಲು ನಾವು ಹೋಗುವಂತ ಮಾರ್ಗ ಸರಿಯಾಗಿದೆ ಅಂತ ನಾವು ಚೆನ್ನಾಗಿ ಯೋಚನೆ ಮಾಡಿ ನೋಡಬೇಕು. ஜெபிக்கிறோமா? ನಾವು ಸರಿಯಾಗಿ ಪ್ರಾರ್ಥನೆ ಮಾಡ್ತೀವಾ? ಬೈಬಲ್ படிக்கிறோமா? ಸರಿಯಾಗಿ ಸತ್ಯವೇದವನ್ನು ಓದುತ್ತಾ ಇದ್ದೀವಾ? ವಚನங்களை படிச்ச ವಚನங்களை கைக்கொண்டு நடக்கிறோமா? ನಾವು ಓದಿದಂತ ವಚನಗಳನ್ನು ಕೈಗೊಂಡು ನಡೀತಾ ಇದ್ದೀವಾ? ஆண்டவருக்கு நம்ம உண்மையா இருக்கிறோமா? ನಾವು ದೇವರ ಮುಂದೆ ಯಥಾರ್ಥ ಚಿತ್ತವುಳ್ಳವರಾಗಿದ್ದೀವಾ? நம்ம கரெக்ட்டா இருக்கிறோமா? ನಾವು ದೇವರ ಮುಂದೆ ಆತನಿಗೆ ಮೆಚ್ಚುಗೆಯಾಗಿ ಸಂತೋಷವಾಗಿ ನಡೆದುಕೊಳ್ಳುತ್ತಾ ಇದ್ದೀವಾ? நம்ம யோசிச்சு பாருங்க. ನಾವು ನಮ್ಮನ್ನ ಚೆನ್ನಾಗಿ ತಿಳಿದುಕೊಂಡು ಯೋಚನೆ ಮಾಡೋಣ. நம்மை சரிப்படுத்திக் கொள்ளணும். ನಮ್ಮನ್ನು ನಾವು ನಮ್ಮ ಒಳಗಡೆ ಅದನ್ನು ಶೋಧನೆ ಮಾಡಿ ಯೋಚನೆ ಮಾಡಿ ದೇವರ ಮುಂದೆ ನಾವು ಸರಿ ಮಾಡಿಕೊಳ್ಳಬೇಕು. ರೂತ್ 1:21 ಕೂಡ ಓದಿ. ರೂತಳು 1:21. ಭಾಗ್ಯವಂತಲಾಗಿ ಹೋದೆನು, ಆ. ಯೆಹೋವನು ನನ್ನನ್ನು ಗತಿಹೀನಳಾಗಿ ಬರಮಾಡಿದನು, ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ, ಇದರಿಂದ ನೀವು ನನ್ನನ್ನು ನವೋಮಿ ಎಂದು ಕರೆಯುವುದು ಹೇಗೆ ಅಂದಳು. ಆಮೆನ್. ஹalleluya. அல்லேலூயா. நெகேமியா சொல்றாரா, ನೆಹೆಮ್ಯ ಹೇಳುತ್ತಾರೆ, நான் மோவாப் தேசத்திற்கு ನಾನು ಮೋವಾಬ್ ದೇಶಕ್ಕೆ நிறைவாய் போனேன். ನಾನು ತೃಪ್ತಳಾಗಿ ಪರಿಪೂರ್ಣವಾಗಿ ಹೋದೆ. நிறைவாய் போனேன். ನಾನು ಪರಿಪೂರ್ಣ ಉಳ್ಳವಳಾಗಿ ಹೋದೆ. ஆனா இப்ப ஒண்ணு இல்லாம திரும்பி வரேன். ಆದ್ರೆ ನಾನು ಈಗ ಏನು ಇಲ್ಲದವಳಾಗಿ ಹಿಂದಿರುಗಿ ಬಂದಿದ್ದೇನೆ. ஆண்டவர் நம்ம வாழ்க்கையில என்ன செஞ்சாரு? ದೇವರು ನಮ್ಮ ಜೀವನದಲ್ಲಿ ಏನು ಮಾಡಿದ್ದಾರೆ? சப்ப கட்டளையிட்டாரு. ನನ್ನ ಜೀವನದಲ್ಲಿ ಕಹಿಯನ್ನು ಅಪ್ಪನೆ ಮಾಡಿದ್ದಾರೆ. யாரும் என்ன நெகோமின்னு கூப்பிடாத. ಯಾರು ನನ್ನನ್ನು ನಹೋಮಿ ಅಂತ ಕರೆಯಬೇಡಿ. நெகோமின்னு கூப்பிடாதீங்க. ನನ್ನನ್ನು ನಹೋಮಿ ಅಂತ ಕರೆಯಬೇಡಿ. என் வாழ்க்கையில தேவன் கசப்ப கட்டளையிட்டாரு. ಯಾಕಂದ್ರೆ ದೇವರು ನನ್ನ ಜೀವನದಲ್ಲಿ ಕಹಿಯನ್ನು ಕೊಟ್ಟಿದ್ದಾರೆ. நெகோமி வாழ்க்கையில ನಹೋಮಿ ಜೀವನದಲ್ಲಿ தேவனா கசப்ப கட்டளையிட்டாரு. ದೇವರ ಕಹಿಯನ್ನು ಅಪ್ಪನೆ ಕೊಟ್ಟರು. தேவனா கொடுத்தாரு. ದೇವರ ಆಕೆ ಜೀವನ ಕಹಿಯಾಗಿ ಮಾರ್ಪಡಿಸಿದ್ರು? ಇಲ್ಲ இல்ல ಇಲ್ಲ. ஆனா மோவாப் தேசத்துக்கு போகும்போது ಆದ್ರೆ ಮೋಹಾಬ್ ದೇಶಕ್ಕೆ ಹೋಗುವಾಗ கர்த்தர் சொன்னார், அப்போ சொல்லி ದೇವರು ಹೇಳಿದ್ರು ಅಲ್ಲಿಗೆ ಹೋಗು ಎಂಬುದಾಗಿ. சொல்லவே இல்ல. ದೇವರು ಅದನ್ನ ಕುರಿತು ಮಾತನಾಡಲೇ ಇಲ್ಲ. கர்த்தரிடத்திலே கேட்கல. ಹಾಗೆ ಸಹ ದೇವರ ಬಳಿಯಲ್ಲಿ ಏನು ಕೇಳಲೇ ಇಲ್ಲ. இஷ்ட போல போனாங்க. ಇವರ ಇಷ್ಟ ಪ್ರಕಾರವಾಗಿ ಹೋದರು. வாழ்க்கையில நஷ்டம் ஏற்பட்டுச்சு. ಅವರ ಜೀವನದಲ್ಲಿ ನಷ್ಟ ಉಂಟಾಯಿತು. கணவனை இழந்தாங்க. ಗಂಡನನ್ನು ಕಳೆದುಕೊಂಡು
ಕಳೆದುಕೊಂಡರು. 2 வாலிப பிள்ளைகளை இழந்துட்டாங்க. 2 ಯೌವನ ಮಕ್ಕಳನ್ನು ಕಳೆದುಕೊಂಡರು. இப்போ வாழ்க்கையில ஒன்றுமே இல்ல. ಈಗ ಅವರ ಜೀವನದಲ್ಲಿ ಬರಿದಾಗಿ ಏನು ಇಲ್ಲದವರಾಗಿದ್ದಾರೆ. ದುಃಖ ವೇದನೆ ಅವಮಾನ, ಅವರ ಜೀವನದಲ್ಲಿ ದುಃಖ ವೇದನೆ ಅವಮಾನಗಳು ಇழந்து நிக்கறாங்க. ಎಲ್ಲ ಕಳೆದು ನಷ್ಟವಾಗಿದ್ದಾರೆ. தேவன் மேல பழி போடுறாங்க. ಆದರೆ ದೇವರ ಮೇಲೆ ಅಪರಾಧವನ್ನು ಹೊರಿಸುತ್ತಾ ಇದ್ದಾರೆ. துன்மார்க்கன் பூமியில நிலை நிற்க முடியாதுன்னு நீதிமொழிகளை வாசித்திருக்கிறோம். ದುಷ್ಟರು ಭೂಮಿಯಲ್ಲಿ ನೆಲೆಗೊಳ್ಳುವುದಿಲ್ಲ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ಓದಿದ್ದೇವೆ. நீதிமான் பனை மரம் போல செழிப்பான் என்று வேதம் சொல்லுகிறது. ನೀತಿವಂತನು ಹಣ್ಣಿನ ಮರದ ಹಾಗೆ ಚೆನ್ನಾಗಿ ಬೆಳೆದು ಬರುವನು ಎಂಬುದಾಗಿ ಓದುತ್ತೇವೆ. ನಾವು ನೀತಿವಂತರು, துன்மார்க்கன் கிடையாது. ನಾವು ದುಷ್ಟರು ಅಲ್ಲ. பனை மரம் போல நாம் நிலைச்சிருப்போம். ನಾವು ಎಣ್ಣೆ ಮರದ ಹಾಗೆ ಚೆನ್ನಾಗಿ ಬೆಳೆದು ಬರುವವರಾಗಿರುತ್ತೇವೆ. ಅಂಜೂರದ ಮರದ ಹಾಗೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆಳಿಪಾಯಿರು. ನಾ ಅಂಜೂರದ ಮರದ ಹಾಗೆ ಯಾವಾಗಲೂ ಸಮೃದ್ಧಿಯಾಗಿ ಬೆಳೆದು ಚೆನ್ನಾಗಿರುತ್ತೇನೆ. நம்ம ஒரு காரியத்தை செய்யறதுக்கு முன்னாடி ನಾವು ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮುಂಚಿತವಾಗಿ ಕೇಳುங்க. ನಾವು ದೇವರ ಬಳಿಯಲ್ಲಿ ಖಂಡಿತವಾಗಿ ಕೇಳಬೇಕು. நடத்துவார். ದೇವರೇ ಆ ಕಾರ್ಯದ ಬಗ್ಗೆ ನಡೆಸುತ್ತಾರೆ. ವಾಕ್ಕು ಕೊಡುತ್ತದೆ ನೆರವೇರುವ. ಆಮೆನ್. ಆತನು ತನಗೆ ಕೊಟ್ಟಂತ ವಾಗ್ದಾನ ಎಲ್ಲವನ್ನು ನೆರವೇರಿ ಮುಗಿಸುತ್ತಾರೆ. ஈசாக்கு பஞ்ச காலத்துல, ಈಸಾಕನು ಬರ ಕಾಲದಲ್ಲಿ எகிப்துக்கு போலாமா வேண்டாமான்னு ஆண்டவர்கிட்ட கேட்டான். ಐಗುಪ್ತ ದೇಶಕ್ಕೆ ಹೋಗೋದಾ ಬೇಡವಾ ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳುತ್ತಾ ಇದ್ದನು. ಕರ್ತನು சொன்னா நீ போகாத. ದೇವರು ಹೇಳಿದ್ರು ನೀನು ಹೋಗಬೇಡ. ಪಂಚ ಕಾಲ ಇருக்கு. ಆ ಬರಕಾಲ ಇದೆ. ನೀ போகாத. ಆದರೂ ನೀನು ಹೋಗಬೇಡ. இதுல செழிப்பு இருக்கு. ಈ ಜಾಗದಲ್ಲಿ ಸಮೃದ್ಧಿ ಇದೆ. அதுக்காக நீ அங்க போக வேண்டாம். ಅದಕ್ಕಾಗಿ ನೀನು ಆ ದೇಶಕ್ಕೆ ಹೋಗಬೇಡ. ತಗಪ್ಪನ போகாதன்னு சொன்னாலும் உன் தகப்பன் போயிட்டாரு. ನಿನ್ನ ತಂದೆಗೆ ನಾನು ಹೋಗಬೇಡ ಅಂತ ಹೇಳುವಾಗಲೂ ನಿನ್ನ ತಂದೆ ನನ್ನ ಮಾತನ್ನು ಮೀರಿ ಹೋದರು. ನೀ போகாத. ಆದ್ರೆ ನೀನು ಆ ರೀತಿ ಮಾಡಬೇಡ. அந்த பஞ்ச காலத்துல ஈசாக்கு விதைச்சான். ಆ ಬರ ಕಾಲದಲ್ಲಿ ಈಸಾಕು ಬೀಜವನ್ನು ಬಿತ್ತಿದನು. 100 ಮಡங்கு ಕರ್ತನ ಫಲನ ವರಸಿದ. ಆಮೆನ್. ಆದ್ರೆ ದೇವರು 100ಕ್ಕೆ 100ರಷ್ಟು ಆ ವ್ಯವಸಾಯವನ್ನು ಆಶೀರ್ವದಿಸಿ ಕೊಟ್ಟರು. என்ன செய்றீங்களோ, ಹಾಗಾದ್ರೆ ನೀವು ಏನನ್ನೆಲ್ಲ ಮಾಡುವಿರೋ ಅದು ದೇವರ ಬಳಿಯಲ್ಲಿ ಕೇಳಿರಿ. ಕರத்துல ಕೊಡುங்க. ಅದು ದೇವರ ಕರದಲ್ಲಿ ಒಪ್ಪಿಸಿಕೊಡಿರಿ. ஒரு முயற்சித்து ஓட வேண்டாம். ನೀವೇ ಒಂದು ಪ್ರಯತ್ನ ಪಟ್ಟು ತೀರ್ಮಾನ ಮಾಡಿ ಓಡಬೇಡಿ. பல வேதனைகளை கஷ்டங்கள் அவமானங்களை நீங்க சந்திப்பீர்கள். ಅದೇ ರೀತಿ ಮಾಡುವಾಗ ಅದರ ಮೂಲಕ ಅನೇಕ ವೇದನೆಗಳು ಕಷ್ಟಗಳು ನಷ್ಟಗಳು ದುಃಖಗಳು ನೋಡಬೇಕಾಗಿರೋ ಕಾರ್ಯಗಳು ಬರುತ್ತದೆ. ಕರ್ತರು உங்களோட பேசுவார். ದೇವರು ನಿಮ್ಮೊಂದಿಗೆ ಖಂಡಿತ ಮಾತನಾಡುತ್ತಾರೆ. ಯೋಚಿಸಲ ಕರ್ತರು எங்களோட பேசுவார். ನೀವು ಯೋಚನೆ ಮಾಡಬಹುದು ದೇವರು ಒಂದು ವೇಳೆ ನಮ್ಮೊಂದಿಗೆ ಮಾತನಾಡ್ತಾರ. புரிந்துಕೊಂಡು ನೆರಕத்துல வரீங்களா? ಆಮೇಲೆ ನೀವು ದೇವರನ್ನು ಅರ್ಥ ಮಾಡಿಕೊಂಡು ಎಷ್ಟಕ್ಕೆ ಎಷ್ಟು ಆತನಲ್ಲಿ ಅನ್ಯೋನ್ಯವಾಗಿ ಹತ್ತಿರಕ್ಕೆ ಬರ್ತಾ ಇರ್ತೀರೋ ಕರ್ತರು உங்களோட பேசுறது ದೇವರು ಆಮೇಲೆ ದೇವರು ಖಂಡಿತವಾಗಿ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಆತನ ಶಬ್ದ ಕೇಳುವುದಕ್ಕೆ ಸಾಧ್ಯ ಉಂಟು. ಆತನ ಕನಸಿನ ಮೂಲಕ ಮಾತನಾಡುತ್ತಾರೆ, ಪ್ರಾರ್ಥನೆ ಮೂಲಕ ಮಾತನಾಡುತ್ತಾರೆ. ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಆತನ ಶಬ್ದವನ್ನು ಕೇಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕರ್ತರೋಡ ನೆರಕத்துல இருங்க. ಯಾವಾಗಲೂ ನೀವು ದೇವರ ಅನ್ಯೋನ್ಯ ಐಕ್ಯತೆಯಲ್ಲಿ ಇರಬೇಕು. ಉಣ್ಮೆ ಉಳ್ಳವರಾಗಿರಿ. ವಾಗ್ದಾನ ಮಾಡಿದ ಆತನು ನಿಮಗೆ ಆತನ ನಂಬಿಗಸ್ತನಾಗಿದ್ದಾರೆ. ತಡೆಪಟ್ಟು போகாது. ಆಮೆನ್. ಆತನು ಹೇಳಿರುವ ಒಂದೊಂದು ಮಾತುಗಳು ಎಂದಿಗೂ ತಡೆಯಾಗಿ ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. சொன்னதை செய்ய வல்லவராயிருக்கிறார். ಆತನು ನುಡಿದಿದ್ದನ್ನು ಮಾಡಿ ಮುಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ದೇವರೇ, ದೇವರೇ, ಸಕಲತೆಯ செய்ய ನೀನು ಸಕಲವನ್ನು ಮಾಡುವುದಕ್ಕೆ வல்லவராயிருக்கிறார். ನೀನು ಶಕ್ತನಾಗಿದ್ದೀಯಾ. ಸಕಲತೆಯ செய்ய ನೀನು ಸಕಲವನ್ನು ಮಾಡುವುದಕ್ಕೆ வல்லவராயிருக்கிறார். ನೀನು ಶಕ್ತನಾಗಿದ್ದೀಯಾ. அவர் செய்ய நினைத்தது, ಆತನು ಅನ್ಕೊಂಡಿರೋ ಕಾರ್ಯಗಳು சொல்லுங்க. அவர் செய்ய நினைத்தது, ಆತನು ತೀರ್ಮಾನ ಮಾಡಿರುವುದು ஒன்று தடைப்படாது. ಅದು ಎಂದಿಗೂ ತಡೆಯಾಗುವುದಿಲ್ಲ. செய்ய நினைத்தது தடைப்படாது. ಆತನು ತೀರ್ಮಾನ ಮಾಡಿರುವ ಕಾರ್ಯಗಳು ಎಂದಿಗೂ ತಡೆಯಾಗುವುದಿಲ್ಲ. தடை பண்ண முடியாது. ಆತನು ಮಾಡಬೇಕೆಂಬ ತೀರ್ಮಾನ ಮಾಡಿರುವ ಕಾರ್ಯಗಳು ಯಾರಿಂದಲೂ ತಡೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆತನು ನಿಮ್ಮನ್ನು ಆಶೀರ್ವದಿಸಬೇಕಂತ ತೀರ್ಮಾನ ಮಾಡಿದ್ರೆ தடை பண்ண முடியாது. ಆಮೇಲೆ ಅದನ್ನು ಯಾರು ತಡೆ ಮಾಡೋದಕ್ಕೆ ಆಗುವುದೇ ಇಲ್ಲ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ದೇವರು ಎಲ್ಲರನ್ನು ಉನ್ನತ ಸ್ಥಿತಿಗೆ ತರುವುದಕ್ಕೆ ಆತನ ಇಷ್ಟವಾಗಿದ್ದಾನೆ. ಆತನನ್ನು ಮಾತ್ರ ನೀವು ದೃಷ್ಟಿಸಿ ನೋಡಿರಿ, ನೀವು ಬದುಕಿಕೊಳ್ಳುವಿರಿ. ಹಲ್ಲೆಲೂಯಾ.